ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ತಳಕ ಗ್ರಾಮದಿಂದ ಬನ್ನೆಟ್ಟಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸುಮಾರು 1 ಕಿಲೋಮೀಟರ್ ಉದ್ದದ ಮುಖ್ಯ ರಸ್ತೆಯನ್ನ ತಕ್ಷಣ ದುರಸ್ತಿಪಡಿಸಿ ರಸ್ತೆ ಬದಿಗಳಲ್ಲಿ ಬೆಳೆದಿರುವಂತಹ ಜಾಲಿ ಕಡ್ಡಿಗಳನ್ನು ತೆರವು ಮಾಡಬೇಕು. ಇಲ್ಲವಾದರೆ ವಾರದ ಒಳಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹ ಮಾಡಿದ್ದಾರೆ. ಭಾನುವಾರ ಬೆಳಗ್ಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ ಬಳಿಕ ಗ್ರಾಮಸ್ಥರೊಂದಿಗೆ ಮಾತನಾಡಿದರು. 30 ಅಡಿ ಅಗಲದ ರಸ್ತೆ ಜಾಲಿ ಕಡ್ಡಿಗಳ ಅತಿಕ್ರಮಣದಿಂದ ಕೇವಲ 10 ಅಡಿಗೆ ಸೀಮಿತವಾಗಿದೆ. ಇದರಿಂದ ವಾಹನ ಸವಾರಿಗೆ ಎದುರಿನಿಂದ ಬರುವ ವಾಹನಗಳು ಕಾಣಿಸಿ ಅಪಘಾತಗಳು ಸಂಭವ ಹೆಚ್ಚಾಗಿದೆ. ರಾತ್ರಿ ವೇಳೆ ಈ ರಸ್ತೆಯಲ್ಲಿ ಸಂಚರಿಸುವುದು ಭಯದಾಯಕವಾಗಿದೆ ಎಂದಿದ್ದಾರೆ. ಈ ರಸ್ತೆಯನ್ನ ರೈತರು, ದನ ಕರುಗಳು, ಎತ್ತಿನ ಗಾಡಿ, ಟ್ರ್ಯಾಕ್ಟರ್, ಆಟೋ ಹಾಗೂ ದ್ವಿಚಕ್ರ ವಾಹನ ಸವಾರರು ಪ್ರತಿದಿನ ಬಳಸ್ತಾ ಇದ್ದು ರಸ್ತೆ ಕಿರಿದಾಗಿರುವುದರಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಮಸ್ಯೆ ಉಲ್ಬಣಗೊಂಡಿದ್ದು ಜಿಲ್ಲಾಡಳಿತ ಕೂಡಲೇ ಮಧ್ಯ ಪ್ರವೇಶಿಸಿ ರಸ್ತೆ ಬದಿಯ ಜಾಲಿ ಕಂಟಿಗಳನ್ನು ತೆರವು ಮಾಡಿ ಸುರಕ್ಷಿತ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಒತ್ತಾಯ ಮಾಡಿದರು. ಮಹಾತ್ಮ ಗಾಂಧೀಜಿ ಕನಸು ಕಂಡ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಇನ್ನೂ ಸಂಪೂರ್ಣವಾಗಿ ಸಾಕಾರವಾಗಿಲ್ಲ. ಗ್ರಾಮೀಣ ಪ್ರದೇಶಗಳ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಉಮೇಶ್ ಕೆ ಮುದ್ನಾಳ್ ಹೇಳಿದ್ದಾರೆ. ತಿರುಗಾಡಕೈತಿ, ಇದು ರಸ್ತೆ ಬಹಳ ತೊಂದರೆ ಆಗ್ಯದ, ಆಕ್ಸಿಡೆಂಟ್ ಆಗ್ಲಕತ್ತವ, ನಮ್ ಬಹಳ ಪ್ರಾಬ್ಲಮ್ ಆಗ್ಯದ. ರೈತರು ರಾತ್ರಿ ಬೆಳಗ್ಗೆ ತಿರುಗಾಡ್ತೀವಿ, ಜಾಲಿ ರೋಡಿಗೆ ಬಂದ್ಬಿಟ್ಟದ. ಯಾರು ಕೇರ್ ಮಾಡೋಡ್ರ, ಇಲ್ಲಿ ಯಾರು ಹಳ್ಳಿಯಾಗ ಬರೋರಿಲ್ಲ ಹೋಗೋರಿಲ್ಲ. ಈ ಉಮೇಶ್ ಅಣ್ಣ ಬಂದೆ ನಮ್ಗೆ ಹೆಲ್ಪ್ ಮಾಡ್ಲಕತ್ತಾನ, ಒಂದ್ 2-3 ಕೆಲಸ ಮಾಡ್ಯಾನ, ಅವ್ರಿಗೆ ಪುಣ್ಯ ಬರ್ಲಿ. ನಮ್ಮ ಹೆಸರು ಮರೆಪಂತಿ. ರೋಡ್ ಎಲ್ಲ ಬನ್ನೆಟ್ಟಿಗೆ ಹೋಗೋದು ಚಿತ್ತಾಪುರದಿಂದ. ಬರ ಗಾಡಿಗಳಿಗೆ ಬರ ಲೈಟಿಗೆ ಗಣ್ಣಗಾಗಿ ಮುಳ್ಳಬಾರ್ದು. ಎಲ್ಲ 2-3 ಆಕ್ಸಿಡೆಂಟ್ ಆಗ್ಯಾವ ಇಲ್ಲಿ. ನಮ್ಗೆ ಹೋಗಕ ಬರಕ ರಾತ್ರಿ ಹೊತ್ತಿಗೆ ಇದಾಗಿಬಿಟ್ಟದ. ಏನಾಗಿದೆ ಇಲ್ಲಿ? ಈ ಮುಳ್ಳು ಜಾಲಿ ಬೆಳದದ್ರಿ, ಎರಡು ಕಡೆ ಬೆಳದ. 30 ಫೀಟ್ ಇರೋದು 10 ಫೀಟ್ ಬಂದದ. ನಾವ್ ಹೋಗಕ ಬರಕ ಕಷ್ಟ ಆಗ್ಯದ. ಸ್ವಲ್ಪ ದಯವಿಟ್ಟು ಇದು ಮಾಡ್ಬೇಕು. ತಾಲೂಕಿನ ತಳಕ ಗ್ರಾಮ ಕೊನೆ ಗ್ರಾಮ, ಮುಂದಿನ ಗ್ರಾಮ ಬರ್ತಕ್ಕಂಥದ್ದು ಏನದ, ಈ ರಸ್ತೆ ಮುಖಾಂತರ ಬರ್ತಕ್ಕಂಥ ಬನ್ನೆಟ್ಟಿ. ಇದು ಚಿತ್ತಾಪುರ ತಾಲೂಕು ಹೋಗ್ತದ. ಬನ್ನೆಟ್ಟಿ ತಳಕಲಿಂತ ಬನ್ನೆಟ್ಟಿಗೆ ಹೋಗತಕ್ಕಂಥ ಕೇವಲ 1 ಕಿಲೋಮೀಟರ್ದಲ್ಲಿ 2 ಬದಿಯಲ್ಲಿ ಜಾಲಿ ಕಂಟಿ ಬೆಳೆದ ಕೇಸಿ 30 ಫೀಟ್ ಇರ್ತಕ್ಕಂಥ ರಸ್ತೆ ಸುಮಾರು 10 ಫೀಟಿಗೆ ಬಂದ್ ನಿಂತದ. ಇದರಲ್ಲಿ ಒಂದು ಬಸ್ಸು ಇಲ್ಕಂದ್ರೆ ಒಂದು ಟ್ರ್ಯಾಕ್ಟರ್ ಹೋಗ್ಲಕ್ ಸಾಧ್ಯ. ಎದ್ರೆ ಯಾವ್ದಾನ ಗಾಡಿ ಬಂತಂದ್ರೆ ಯಾವುದೇ ಕಾರಣಕ್ಕೆ ಹೋಗ್ಲಕ್ಕಾಗಲ್ಲ. ಎತ್ತಿನ ಬಂಡಿ ಹೋಗ್ಲಕ್ಕಾಗಲ್ಲ, ಟ್ರ್ಯಾಕ್ಟರ್ ಹೋಗ್ಲಕ್ಕಾಗಲ್ಲ, ಬಸ್ ಹೋಗ್ಲಕ್ಕಾಗಲ್ಲ, ಒಂದೇ ಹೋಗ್ಬೇಕು. ಸಪೋಸ್ ಯಾವ್ದಾನ ಗಾಡಿ ಬಂತಂತಂದ್ರೆ ತೊಂದರೆ ಆಗ್ತದ. ಈಗಾಗಲೇ ಸಾಕಷ್ಟು ಈ ಮುಳ್ಳು ಬೆಳೆದಿರೋದ್ರಿಂದ ಅಪಘಾತಗಳು ಆದರೂ ಕೂಡ ಇಲ್ಲಿವರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ತಕ್ಷಣ 2 ಬದಿಯಲ್ಲಿರ್ತಕ್ಕಂಥ ಜಾಲಿ ಕಂಟಿಗಳನ್ನು ತಕ್ಷಣ ತೆರವುಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿ ಕೊಡ್ಬೇಕಂತಕ್ಕಂಥದ್ದು ನಂದು ಆಗ್ರಹ. ಇಲ್ಲದಿದ್ದರೆ ಬನ್ನೆಟ್ಟಿಯಲ್ಲಿ ಇರ್ತಕ್ಕಂಥ ಬಸವನ್ನ ಇದು ಕಟ್ಟೆಯಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಈ ಸಂದರ್ಭದಲ್ಲಿ ಪವನ, ವಿಶಾಲ್, ಗಂಗಣ್ಣ, ಬಸವರಾಜ್, ಅಬ್ದುಲ್, ಮರೆಪ, ಆನಂದ್, ಮಲ್ಲಪ್ಪ ಸೇರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.